ಏನು ಅಂದ್ರೆ ನಾವು ಪ್ರೆಸ್ ಮೀಟ್ ಅಂದ ತಕ್ಷಣ ಫಸ್ಟ್ ಇಲ್ಲೆಲ್ಲ ಹೊಸಬಿರೋದ್ರಿಂದ ಒಂದು ಸ್ಕ್ರಿಪ್ಟ್ ಮಾಡ್ಕೊಂಡ್ಬಿಟ್ಟಿದ್ವಿ, ನೀವ್ ಹಿಂಗೆ ಮಾತಾಡ್ಬೇಕು ಅಂತ. ಬಟ್ ಇಲ್ಲೆಲ್ಲರೂ ಯಾಕೋ ಸ್ಕ್ರಿಪ್ಟಿಂಗ್ ತರ ಇರೋ ತರ ಕಾಣ್ತಿಲ್ಲ. ಓಕೆ, ಪವರ್ ಸ್ಟಾರ್ ದರಗೆ ದೊಡ್ಡವನು. ಈ ಕತೆ ಶುರುವಾಗಿದ್ದು ತುಂಬಾ ಹಳೆ ಕತೆ. 2014ರಲ್ಲಿ ಯಶ್ ಅವರಿಗೆ ಮೊದಲು ಇದನ್ನ ಕನ್ವಿನ್ಸ್ ಮಾಡ್ಬೇಕು ಅಂತ ಹೋದೆ. ಯಶ್ ಸರ್ದು ಪರಿಚಯ ನಮ್ಗೆ ಹೆಚ್ಚು ಕಡಿಮೆ ಅವರು ರಾಕಿ ಪಿಕ್ಚರ್ ಮಾಡಬೇಕಾದ್ರೆ ಇಂದನೂ ಪರಿಚಯ. ಅಲ್ಲಿಂದ ಸರ್ಗೆ ಒಂದು ಟೀಸರ್ ಮಾಡಿದ್ವಿ. ಒಂದ್ ಟೀಸರ್ ಮಾಡಿ 2014ರಲ್ಲಿ ಒಂದು 50 ಲಕ್ಷ ಏನೋ ಖರ್ಚು ಮಾಡಿ ಅಲ್ವಾ ಸರ್? 50 ಲಕ್ಷ ಖರ್ಚು ಮಾಡಿ ಒಂದು ಅನಿಮೇಟೆಡ್ ಆಕ್ಷನ್ ಶಾರ್ಟ್ ಮೂವಿ ಮಾಡಿಸಿ ಎಷ್ಟ್ ಸರಿಗೆ ಅದನ್ನ ತೋರ್ಸಕ್ ಆಗ್ಲಿಲ್ಲ. ಪ್ರಯತ್ನ ಪಟ್ವಿ. ಚೇತು, ಎಸ್ ಸರ್ ಜೊತೆಗಿರುವಂತ ಚೇತುಗೆ ಒಂದು ಸಣ್ಣ ಮೆಸೇಜ್ ಕೊಡ್ತೀನಿ. ನಿನ್ನೆ ತಾನೇ ಇನ್ನೂ ಮೆಸೇಜ್ ಮಾಡಿದೀನಿ, ಇನ್ನೂ ರೆಸ್ಪಾನ್ಸ್ ಮಾಡಿಲ್ಲ. ಚೇತು, ದಯವಿಟ್ಟು ಎಸ್ ಸರ್ ಒಂದೇ ಒಂದು ಅಪಾಯಿಂಟ್ಮೆಂಟ್ ಕೊಟ್ಟಪ್ಪ, ಚೂರ್ ಮಾತಾಡ್ಬೇಕು ಅವ್ರ ಹತ್ರ, ತುಂಬಾ ಹೆಲ್ಪ್ ಆಗುತ್ತೆ. ಈಗ ಬಂದ್ರೆ ಈಗ ಪವರ್ ಸ್ಟಾರ್ ದರಗೆ ದೊಡ್ಡವನು ಸಿನಿಮಾ ಅದೇ ಕತೆ. ಅದೇ ಕತೆ. ಅದು ಅಲ್ಲಿಂದ 2014ರಿಂದ ಇಲ್ಲಿ ತನಕ ಟ್ರಾವೆಲ್ ಆಗಿದೆ. ಬಟ್ ಇವತ್ತು ಆ ಕತೆ ಶುರುವಾಗಿದೆ. ಇವತ್ತಿದೆ ಶೂಟ್ ಮಾಡ್ತಾ ಇದ್ದೀವಿ. ನಾವು ಹೇಳ್ದಂಗೆ 29 2025 ಅಕ್ಟೋಬರ್ಗೆ ನಿಜವಾಗ್ಲೂ ಸಿನಿಮಾ ಬರುತ್ತೆ. ಕಡಿಮೆ ಲಾಸ್ಟ್ ಒಂದು 15 ಸಿನಿಮಾಗಳು ಅಸಿಸ್ಟೆಂಟ್ ಆಗಿ ಮಾಡಿದೀನಿ, ಒಂದ್ 5 ಸಿನಿಮಾಗಳು ಅಸೋಸಿಯೇಟ್ ಡೈರೆಕ್ಟರ್ ಮಾಡ್ಕೊಂಡು ಬಂದಿದ್ದೀನಿ. ನನ್ನ ಲಾಸ್ಟ್ ಸಿನಿಮಾ ಮಾಯಾಬಜಾರ್ PRK ಪ್ರೊಡಕ್ಷನ್ ಮಾಡಿದ್ದು, ಅದ್ರಲ್ಲಿ ಅಸಿಸ್ಟೆಂಟ್ ಆಗಿ ಮಾಡಿದ್ದೆ. ಸರ್, ಪವರ್ ಸ್ಟಾರ್ ದರಗೆ ದೊಡ್ಡವನು ಈ ಕತೆಗೆ ಸೀರಿಯಸ್ಲಿ ಹೇಳ್ತಾ ಇದ್ದೀನಿ, ತುಂಬಾ ಜನಗಳ ಲೈಫ್ ಸ್ಯಾಕ್ರಿಫಿಕೇಶನ್ ಆಗಿದೆ. ಸುಮಾರು ಒಂದು 10 ಜನ ಏನೋ ನಾನೇನೋ ಹೇಳ್ತೀನಿ, ನನಗೆ ಹಿಂಗ್ ಬೇಕು ಒಂಚೂರು ಇನ್ಫಾರ್ಮೇಶನ್ ಬೇಕು ಅಂತ ಹೊರಟಾಗ, ಸರ್ ನಿಮಗೆ ಇದೆಲ್ಲ ನಿಜವಾಗ್ಲೂ ಸಿನಿಮಾದಲ್ಲಿ ಕಾಣುತ್ತೆ ಯಾವ ಲೆವೆಲ್ಗೆ ನಾವು ಇದ್ರಲ್ಲಿ ಕತೆಗೋಸ್ಕರ ಎಷ್ಟು ಕಷ್ಟಪಟ್ಟಿದೀವಿ. ಯಾರು ಹಿಸ್ಟ್ರಿಲೇ ಮಾಡಿಲ್ಲ ಸರ್, ಸೀರಿಯಸ್ಲಿ ಕತೆಗೋಸ್ಕರ ಈ ಲೆವೆಲ್ ಗ್ರೌಂಡ್ ವರ್ಕ್ ಯಾರು ಮಾಡಿರಲ್ಲ ಅಂತ ಅನ್ಕೋತೀನಿ. ನಾವು ಇದನ್ನೆಲ್ಲ ಈ ಲೆವೆಲ್ ಗ್ರೌಂಡ್ ವರ್ಕ್ ಮಾಡ್ಬೇಕು ಅಂತಾನೆ ಯಾವತ್ತು ಪ್ಲಾನ್ ಮಾಡ್ಲಿಲ್ಲ. ಅದೇನೋ ಒಂದ್ ಲೈನ್ ಇಟ್ಕೊಂಡು ಹೊರಟ್ವಿ. ಆ ಲೈನ್ ಇಟ್ಕೊಂಡು ಹೊರಟಾಗ ಇಲ್ಲ ಈ ತರ ಬೇಡ, ಈ ತರ ಬೇಕು, ಈ ತರ ಬೇಡ, ನೀನಲ್ಲೋಗು ಇದ್ ಮಾಡು ಅದ್ ಮಾಡು ಅಂತ ತುಂಬಾ ಜನ ಸರ್. ಅದ್ರಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿ ಕೊಟ್ರೇಶ್ ಗೌಡ್ರು ಅಂತ, ಅವರು ಈ ಕತೆಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು. ಜೊತೆಗೆ ಸಂದೀಪ್, ಮಂಜು, ರಾಕೇಶ್ ಜಾಧವ್ ಮತ್ತೆ ಶಂಕರಮ್ಮ ಅಂತ, ಅವರೆಲ್ಲ ಬೇರೆ ಲೆವೆಲ್ ಕಾಂಟ್ರಿಬ್ಯೂಷನ್ ಇದೆ. ನಾನ್ ನಿಮಗೆ ಈ ಸಿನಿಮಾ ನೆಕ್ಸ್ಟ್ ಟೀಸರ್ ಟ್ರೇಲರ್ ಲಾಂಚ್ ಟೈಮ್ ಅಲ್ಲಿ ತುಂಬಾ ಬ್ಯೂಟಿಫುಲ್ ಆಗಿ ಪ್ಲಾನ್ ಮಾಡ್ಕೊಂಡು ಅವ್ರನ್ನೆಲ್ಲ ಕಳಿಸ್ತೀನಿ. ಹೇಳ್ತೀನಿಲ್ಲ ಸರ್, ಈ ಕತೆ ಲೆವೆಲ್ ಅಲ್ಲಿ ಬೇರೆ ಲೆವೆಲ್ ವರ್ಕ್ ಆಗಿದೆ. ಟೆಕ್ನಾಲಜಿ ಮಿತ್ರರಿಗೆ ಕೇಳ್ಕೊಳ್ಳೋದು ಒಂದೇ, ತುಂಬಾ ಕಷ್ಟಪಟ್ಟು ತುಂಬಾ ಎಫರ್ಟ್ ಆಗ್ಬಿಟ್ಟು ಬೇರೆ ಲೆವೆಲ್ ತೋರಿಸ್ತಾ ಇದೀವಿ. ದಯವಿಟ್ಟು ಈಗೆಲ್ಲ ಟೆಕ್ನಾಲಜಿ ನೋಡ್ತಾ ಇದ್ರೆ ನಿಜವಾಗ್ಲೂ ದುಃಖ ಆಗುತ್ತೆ ನಮ್ಗೆ. ಅಪ್ಪು ಸರ್ ನೋಡ್ತಾ ಇದ್ರೆ ನಾವು ಮಾಡಕ್ ಹೊರಟಿರೋದು ಏನಪ್ಪಾ ಇದು, ಯಾರಿಗೂ ಈಗ ಹೇಳಿದ್ರು ನೀನು ಹಂಗೆ ತೋರಿಸ್ಬಿಡ್ತೀರ ಬಿಡಪ್ಪ, ಹೇಳ್ ತೋರಿಸ್ತಾರಲ್ಲ ಹಂಗೆ. ದಯವಿಟ್ಟು ಇದು ಹಂಗಿರಲ್ಲ. ನಾನು ಎಲ್ಲಾ ಅಪ್ಪು ಅಭಿಮಾನಿಗಳಿಗೆ ಕೇಳ್ಕೊಳ್ಳೋದು ಇಷ್ಟೇ, ತುಂಬಾ ಕೆಡ್ತಾಗಂಗೆಲ್ಲ ಕ್ರಿಯೇಟ್ ಮಾಡ್ಬಿಡಿ ಅಂತ ಕೇಳ್ಕೊತೀನಿ. ಇದ್ರಲ್ಲಿ ತುಂಬಾ ಚೆನ್ನಾಗಿ ಔಟ್ಪುಟ್ ಬರುತ್ತೆ. ತುಂಬಾ ಬೇರೆ ಲೆವೆಲ್ಗೆ ಪ್ಲಾನ್ ಮಾಡ್ಕೊಂಡಿದೀವಿ. ಅದ್ರ ಬಗ್ಗೆ ನಿಮ್ಗೆ ನಮ್ಮ ವಿಜುವಲ್ ಎಫೆಕ್ಟ್ಸ್ ಸೂಪರ್ವೈಸರ್ ಇರುತ್ತೆ ಸರ್, ಇರುತ್ತೆ ಅಂತ. ಅದ್ರ ಬಗ್ಗೆ ಆಮೇಲೆ ಮಾತಾಡೋದು. ಸೀರಿಯಸ್ ಆಗಿ ಇದು ನಿಮಗೆ ನಾನ್ ಡಿಸೈಡ್ ಆಗಿದ್ದು ಫಸ್ಟ್ ಒಂದ್ಸರಿ ಡಿಸೈಡ್ ಆದ್ರೆ ಫುಲ್ಲು ಯಾರು ಹೇಳಿರೋ ಇಲ್ಲಿ ತನಕ ಮೀಡಿಯಾದಲ್ಲಿ ಫುಲ್ಲು ಕಥೆನ ಹೇಳ್ಬೋಣ. ಯಾಕೆಂದ್ರೆ ಈ ಪವರ್ ಸ್ಟಾರ್ ದರಗೆ ದೊಡ್ಡವನು ಅಂತ ಸಿನಿಮಾ ಮಾಡ್ಬೇಕಂತ ಹೊರಟಾಗ ಬರೀ ನನ್ನ ಟೈಟ್ಲ್ ಇಂದ ರಿಜಿಸ್ಟರ್ ಮಾಡಿಸ್ಬೇಕು ಅಂತ ಹೊರಟಾಗ ನಂಗೆ ಚೇಂಬರ್ ಇಂದ ಒಂದು ಲೆಟರ್ ಬಂತು, ನೀವು ಕಥೆಯ ಸಾರಾಂಶ ಕೊಡ್ಬೇಕು ನೀವು ಅಂತ. ನಾನು ಹಿಂದೆ 2-3 ಸಿನಿಮಾಗಳು ಟೈಟ್ಲ್ ರಿಜಿಸ್ಟರ್ ಮಾಡಿಸಿದಾಗ ನಂಗೆ ಬಂದಿರ್ಲಿಲ್ಲ ಈ ತರ ಎಲ್ಲ. ಪವರ್ ಸ್ಟಾರ್ ದರಗೆ ದೊಡ್ಡವನು ಟೈಟ್ಲ್ ರಿಜಿಸ್ಟರ್ ಮಾಡಿಸಿದ ತಕ್ಷಣ ಫಸ್ಟ್ ಫೋನ್ ಬಂದ್ಬಿಟ್ಟು ದಯವಿಟ್ಟು ಹಿಂಗೆ ಕತೆ ಸಾರಾಂಶ ಕೊಟ್ಬಿಡಿ ಅಂತ. ಆಮೇಲೆ ನಾನು ಒಂದು ಬಿಸಿ ಇದ್ದೆ, ಆ ಬಿಸಿ ಶೆಡ್ಯೂಲ್ ಇದ್ದಾಗ ನಂಗೆ ಲೆಟರ್ ಕಳ್ಸಿದ್ರು, ಬಂದ್ಬಿಟ್ಟು ಸಾರಾಂಶ ಕೊಡಿ ಅಂತ. ನಂಗೆ ಅವಾಗ ನಿಜವಾಗ್ಲೂ ಅನಿಸ್ತು, ಓಕೆ ಅಲ್ಲಿ ಫಿಕ್ಸ್ ಆಗೋಯ್ತು ನಂಗೆ. ಅದಾದ್ಮೇಲೆ ನಾನು ಹೋದವ್ರಿಗೆ ಒನ್ಲೈನ್ ಕೊಟ್ಟೆ. ಆ ಒನ್ಲೈನ್ ಕೊಟ್ಟಾಗ ನಾನು ಡಿಸೈಡ್ ಆಗಿದ್ದು ಫುಲ್ ಕತೆ ಒಂದು ಬ್ಯೂಟಿಫುಲ್ ಪ್ರೆಸ್ ಮೀಟ್ ಮಾಡಿ ಫುಲ್ ಕತೆನ ಹೇಳ್ಕೊಳ್ಳೋಣ, ಕತೆ ಹೇಳಿ ಸಿನಿಮಾ ಮಾಡೋಣ ಅನ್ನೋ ಒಂದು ಕಾನ್ಸೆಪ್ಟ್ ಫಿಕ್ಸ್ ಆದಾಗ ಅವಾಗ ನಂಗೆ ತಡೆದಿದ್ದು ಪ್ರದೀಪ್ ಅವರು. ಅಪ್ಪಾಜಿ ಬೇಡ ಕತೆ ಹೇಳ್ಬೇಡ ನೀನು, ಸೀರಿಯಸ್ಲಿ ಸರ್ ನಾನು ಹೆಚ್ಚು ಕಡಿಮೆ ಅಂದ್ರೆ ನಿಜ ನಂಗೆ ಆ ಟೈಪ್ ಅಲ್ಲಿ ಆ ವೆಯ್ಟ್ ಇದೆ. ಆ ವೆಯ್ಟ್ ನ ಯಾರು ಹೆಂಗ್ ಕ್ಯಾರಿ ಮಾಡ್ತಾರೆ ಇವರು,
ಇದೆಲ್ಲ ಇದ್ದೇ ಇರುತ್ತೆ. ಬಟ್ ನಾವು ಫಸ್ಟ್ ಆ ಟೈಟ್ಲ್ ನ ಅನ್ಕೊಂಡಾಗ್ಲೇ ನಮಗೆ ಆ ದೊಡ್ಡ ಭಾರ ಇದೆ. ಆ ಭಾರನ ನಿಭಾಯಿಸ್ಬೇಕು, ಅದನ್ನ ರೀಚ್ ಮಾಡಿಸ್ಬೇಕು. ಆಯ್ತು ಸರ್, ಎಲ್ಲ ಕೊಟ್ಟಾಯ್ತು, ಎಲ್ಲ ಪರ್ಮಿಷನ್ ಎಲ್ಲ ಸಿಕ್ಕಾಯ್ತು, ಅಲ್ಲಿ ಏನ್ ಪ್ರಾಬ್ಲಮ್ ಇಲ್ಲ. ಅಧ್ಯಕ್ಷರೆಲ್ಲ ಬರ್ಬೇಕಿತ್ತು, ಏನು ಬಿಸಿ ಇರೋದ್ರಿಂದ ಬರಕ್ ಆಗಿಲ್ಲ ಅವ್ರಿಗೆ. ಈ ಸಿನಿಮಾದಲ್ಲಿ ಸರ್ ಪ್ರತಿಯೊಬ್ರು ಇಲ್ಲಿ ಇರೋರೆಲ್ಲ ಹೊಸಬ್ರು ಸರ್. ಯಾಕೆ ಹೊಸಬ್ರನ್ನೇ ವರ್ಕ್ ಮಾಡ್ತಾ ಇದೀವಿ ಅಂದ್ರೆ ನಮಗಿಲ್ಲಿ ಸ್ಟಾರ್ಡಮ್ ಅವಶ್ಯಕತೆ ಇಲ್ಲ ನಿಜವಾಗ್ಲು. ಯಾಕೆಂದ್ರೆ ಒಂದು ಹೆಸರಲ್ಲೇ ಒಂದು ದೊಡ್ಡ ಸ್ಟಾರ್ ಇದೆ. ಆ ಪವರ್ ಸ್ಟಾರ್ ಜೊತೆ ಈ ಹೊಸ ಸ್ಟಾರ್ ಗಳೆಲ್ಲ ಬರ್ಲಿ, ಅವ್ರ ಕಥೆಗಳು ಮಾಡ್ಲಿ, ಅವ್ರ ಕೆಲಸ ಮಾಡ್ಲಿ, ಅವ್ರ ಏನೋ ಹೊರಗಡೆ ಬರ್ಲಿ ಅಂತ ಸರ್. ಈಗೆಲ್ಲ ನಿಜವಾಗ್ಲೂ ನಾವು ನೋಡ್ತಾ ಇದೀವಿ, ಸಿನಿಮಾ ತುಂಬಾ ಹೇಳ್ತಾ ಇದಾರೆ ಸಿನಿಮಾ ಇಂಡಸ್ಟ್ರಿ ಕಥೆ ಹೆಂಗಿದೆ. ನನ್ ಮೊನ್ನೆ ಇನ್ವಿಟೇಷನ್ ಕೊಡಕ್ ಹೋದಾಗ್ಲು ಹಿಂಗೆ ಯಾರೋ ಒಬ್ರು ಸಿನಿಮಾಗಳೆಲ್ಲ ಯಾಕೆ ಮಾಡ್ತೀರಯ್ಯ, ಎಲ್ಲಿ ಓಡ್ತಾ ಇದ್ದಾರೆ ಸಿನಿಮಾ ಅಂದ್ರೆ. ಈಗ ಸರ್ 6,000 ಜನ ಇದಾರೆ ಸಿನಿಮಾ ನಂಬ್ಕೊಂಡು ಕೆಲಸ ಮಾಡ್ತಿರೋರು. ಅವರೆಲ್ಲ ಹೆಂಗ್ ಬದುಕ್ಬೇಕು? ಇದಕ್ಕೆಲ್ಲ ಸರ್ ಸ್ಟಾರ್ಟ್ಅಪ್ ಹೊಸೊಬ್ರು ಮಾಡ್ಬೇಕು. ಸೀರಿಯಸ್ಲಿ ಹೇಳ್ತೀನಲ್ಲ ಸರ್, ಸ್ಟಾರ್ಗಳು ನಿಮ್ಗೆ ಗೊತ್ತು, ದೊಡ್ಡ ಸ್ಟಾರ್ಗಳೆಲ್ಲ ತುಂಬಾ ಟೈಮ್ ತಗೋತಾರೆ, ಸಿನಿಮಾ ಮಾಡ್ತಾರೆ, 2 ವರ್ಷಕ್ಕೊಂದ್ಸರಿ ಮಾಡ್ತಾರೆ, 3 ವರ್ಷಕ್ಕೊಂದ್ಸರಿ ಮಾಡ್ತಾರೆ. ಬಟ್ ಅದೆಲ್ಲ ಹೆಂಗ್ ವರ್ಕ್ ಆಗುತ್ತೆ ಸರ್? ಹೊಸಬ್ರಿಗೆ ಬರ್ಬೇಕು, ಒಳ್ಳೊಳ್ಳೆ ಕಥೆಗಳು ಮಾಡ್ಬೇಕು, ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡ್ಬೇಕು. ಬರೀ ಸಿನಿಮಾಗಳನ್ನ ಮಾಡಿದ್ರಲ್ಲ, ಸಿನಿಮಾ ಗೆಲ್ಬೇಕು. ಈಗ ಸರ್ ಈಗ ತುಂಬಾ ಕಷ್ಟ ಇದೆ. ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟ್ರು ಒಂದೊಂದು ಕತೆ ಮಾಡ್ಕೊಂಡ್ಬಿಟ್ಟು ಒಬ್ಬ ಪ್ರೊಡ್ಯೂಸರ್ ನ ಹಿಡಿದು ಆ ಕತೆನ ಸಿನಿಮಾ ಮಾಡಿ ರಿಲೀಸ್ ಮಾಡೋದ್ರಲ್ಲಿ ಅವ್ನು ಹೆಚ್ಚು ಕಡಿಮೆ ಈ ವಯಸ್ಸಾದ್ಮೇಲೆ ಒಂದು ಕೊನೆ ಘಟ್ಟ ಕಾಣೋದು ಗೊತ್ತಾ? ಎಲ್ಲ ಹೋಯ್ತಪ್ಪ, ಮುಗೀತು, ನಮ್ ಲೈಫೇ ಇಲ್ಲ, ಆ ಮನಸ್ಥಿತಿಗೆ ಬಂದ್ಬಿಡ್ತಾರೆ. ಬಟ್ ನಾನ್ ಇವತ್ತು ಹೇಳ್ತಾ ಇದೀನಿ ಸರ್, ಈಶ್ ಮೈರಾ ಪ್ರೊಡಕ್ಷನ್ ಇದು ತುಂಬಾ ಬ್ಯೂಟಿಫುಲ್ ಪ್ಲಾನ್ ಮಾಡಿದೀವಿ. ಅದ್ ಏನ್ ಪ್ಲಾನ್ ಅಂತ ನೆಕ್ಸ್ಟ್ ನಿಜವಾಗ್ಲೂ ಒಂದು ಸ್ಪೆಸಿಫಿಕ್ ಮಾಡ್ಬಿಟ್ಟು ಅದ್ರ ಬಗ್ಗೆ ಎಲ್ಲ ವಿವರವಾಗಿ ಹೇಳ್ತೀವಿ. ಮೊದ್ಲು ಸಿನಿಮಾ ರಂಗಕ್ಕೆ ಬಂದಾಗ ಡಿಸ್ಟ್ರಿಬ್ಯೂಟರ್ ಆಗಿ ಬಂದಿದ್ದೆ. ಅದಾದ್ಮೇಲೆ 2016 ವರ್ಗೂ ಡಿಸ್ಟ್ರಿಬ್ಯೂಷನ್ಸ್ ಎಲ್ಲ ಮಾಡ್ತಾ ಇದ್ದೆ. ನಮ್ಮ ಹಿರಿಯರು ಉಮೇಶ್ ಅಣ್ಣ ಅಂತ ಇದ್ದಾರೆ, ಅವರು ರಮೇಶ್ ಅಣ್ಣ ಅಂತ ಇದ್ದಾರೆ, ಅವರೇ ನಮ್ಗೆ ಡಿಸ್ಟ್ರಿಬ್ಯೂಷನ್ ಎಲ್ಲ ಕಲ್ಸ್ಕೊಟ್ಟಿದ್ದು, ಸಪೋರ್ಟಿವ್ ಆಗಿ ನಿಂತಿದ್ದು. ಸೂರ್ಯ ಅವ್ರದ್ದು ನಮ್ದು ಅರೌಂಡ್ 15 years ಫ್ರೆಂಡ್ಶಿಪ್. ಅವ್ರ ಸಿನಿಮಾ ರಂಗಕ್ಕೆ ಬರೋಕ್ಕಿಂತ 1 year ಬ್ಯಾಕೆ ನಾನು ಬಂದಿದ್ದೆ. 2009 ಅಲ್ಲಿ ಸಿನಿಮಾ ರಂಗಕ್ಕೆ ಬಂದಿದ್ದೆ. 2010 ಇಂದ ಸೂರ್ಯ ಪರಿಚಯ ಆಗಿದ್ದು. 15 ವರ್ಷ ಟ್ರಾವೆಲ್ ಮಾಡಿದ್ದೀನಿ ಅವ್ರ ಜೊತೆಗೆ. ತುಂಬಾ ಸಫರು ಪಟ್ಟಿದ್ದಾರೆ, ಕಷ್ಟನೂ ಪಟ್ಟಿದ್ದಾರೆ. ಬಟ್ ಏನೋ ಒಂದು ಸಾಧನೆ ಮಾಡ್ಬೇಕು ಅಂತ, ಅದು ಸಿನಿಮಾ ರಂಗದಲ್ಲೇ ಮಾಡ್ಬೇಕು ಅಂತಂದು ತುಂಬಾ ಕನ್ಸ್ಕೊಂಡಿದ್ದಾರೆ. ಅದ್ ಮಾಡಿ ಸಿನಿಮಾದಲ್ಲಿ ತೋರಿಸ್ತಾರೆ ಅನ್ನೋ ನಂಬಿಕೆ ಇದೆ. ಯಾಕಂದ್ರೆ ಕತೆ ಆ ತರ ಇದೆ. ಅದು ಫುಲ್ ಕತೆ ಹೇಳಿಲ್ಲ ನನ್ಗೂ ಒಂದ್ಲೈನೇ ಹೇಳಿರೋದು, ಅಪ್ಪಾಜಿ ನೀವು ಶೂಟಿಂಗ್ ಎಲ್ಲ ನೋಡಿ ಇದ್ ಮಾಡುವ. ಅದ್ರಲ್ಲೂ ಒಂದು ಕ್ವಶನ್ ಕೇಳಿದ್ರು, ಅಪ್ಪಾಜಿ ಸಿನಿಮಾ ಹೋಗುತ್ತೋ ಇಲ್ಲೋ ಅಂತ. ಕತೆ ಫುಲ್ ಹೇಳ್ತೀನಿ ಅಂತ. ಅದಕ್ಕೆ ಇಲ್ಲ ನೀನು ಆಮೇಲೆ ಹೇಳಿ, ಶೂಟಿಂಗ್ ಎಲ್ಲ ಆದ್ಮೇಲೆ ಇದ್ ಮಾಡ್ತೀನಿ ಅಂತ. ಅಲ್ಲ ನಾನ್ ಅದಕ್ಕೆ ಅಂದೆ, ಫಸ್ಟ್ ಕಾಪಿ ನೋಡ್ಬಿಟ್ಟು ಹೇಳ್ತೀನಿ ಸಿನಿಮಾ ಹೋಗುತ್ತೋ ಇಲ್ಲ ಅಂತ. ಅದಕ್ಕೆ ನೀನೇ ಬೇಕಾ ಅಂತ ಕೇಳಿದ್ರು ಅವರು. ಹಂಗೆ ಟ್ರಾವೆಲ್ ಮಾಡಿದೀವಿ, ಒಳ್ಳೆ ಕತೆ ಮಾಡ್ಕೊಂಡಿದ್ದಾರೆ. ನೀವೆಲ್ಲ ಸಪೋರ್ಟ್ ಮಾಡಿ ಹೊಸ ಟೀಮ್ ನ ಆಶೀರ್ವಾದ ಮಾಡ್ಬೇಕಂತ ಕೇಳ್ತಾರೆ. ನನ್ನ ಮತ್ತೆ ಡೈರೆಕ್ಟ್ರು ಫ್ರೆಂಡ್ಶಿಪ್ ಹೆಚ್ಚು ಕಮ್ಮಿ 12 ವರ್ಷದಿಂದ ಹಳೆ. ನಾನೊಂದ್ ಕಡೆ ಫ್ಯಾಕಲ್ಟಿಯಾಗಿ ಕೆಲಸ ಮಾಡ್ಬೇಕಾದ್ರೆ 3D ಅನಿಮೇಷನ್ಸ್ ಎಲ್ಲ ಟೀಚ್ ಮಾಡ್ತಾ ಇದ್ದೆ. ಅವಾಗ ಎನ್ಕ್ವೈರಿ ಮಾಡಿದಾಗ ಅವಾಗಿಂದ ಅವ್ರ ಜೊತೆ ಏನೋ ಒಂದು ಸ್ಪೆಷಲ್ ಆಗಿ ಮೂವಿನೋ ಮತ್ತೊಂದು ಕ್ರಿಯೇಟ್ ಮಾಡ್ಬೇಕು ಅಂತ ತುಂಬಾ ಇದ್ರಲ್ಲಿತ್ತು. ಅದು ಅಷ್ಟು ವರ್ಷದಿಂದ ನಾವು ಯಾವಾಗ ಭೇಟಿ ಮಾಡಿದ್ರು ಬರೀ ಮೂವಿ ಬಗ್ಗೆ ಫಸ್ಟ್ ಮಾತಾಡ್ತಿದ್ವಿ, ಆಮೇಲೆ ನಮ್ಮ ಕುಶಲೋಪಚಾರ ವಿಚಾರಿಸ್ಕೊಂತ ಇದ್ವಿ. ಅದು ಇವಾಗ ಏನಾಗಿದೆ, ತುಂಬಾ ಸ್ಟ್ರಾಂಗ್ ಆಗಿ ಎಲ್ಲರೂ ಟೀಮ್ ಮಾಡ್ಕೊಂಡು ಮಾಡ್ಬೇಕು ಅಂತ ಶುರು ಮಾಡಿದ್ವಿ. ಅವರು ತುಂಬಾ ಕಡೆ ಅವರು ಬ್ಯುಸಿ ಆಗಿದ್ರು ಇಷ್ಟು ವರ್ಷ, ನಾನು ಬೇರೆ ಬೇರೆ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ಈಗ ಇಲ್ಲ, ಎಲ್ಲರೂ ಸೇರ್ಬಿಟ್ಟು ಒಂದು ಒಳ್ಳೆ ಮೂವಿ ಮಾಡೋಣ, ಅದಕ್ಕೆ ನೀವೇ ವಿಜುವಲ್ ಎಫೆಕ್ಟ್ಸ್ ಎಲ್ಲ ಮಾಡ್ಬೇಕು ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ಎಲ್ಲ ಕೂತು ಹೆಂಗ್ ಮಾಡೋದು, ಏನ್ ಮಾಡೋದು ಎಲ್ಲ ರೆಡಿ ಆಗಿದೆ. ಈಗ ತುಂಬಾ ಹೈ ಎಂಡ್ ಆಗಿ ಕ್ವಾಲಿಟಿ ಕೊಡ್ಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ಅಂತ ತುಂಬಾ ಪ್ರಯತ್ನ ಮಾಡ್ತಾ ಇದೀವಿ. ಅದ್ರ ಭಾಗವಾಗಿ ಕೆಲವೊಂದೆಲ್ಲ ಆಲ್ರೆಡಿ ಪ್ರೋಮೋ ವರ್ಕ್ ಎಲ್ಲ ನಡೆದಾಗಿದೆ, ವಿಜುವಲ್ ಎಫೆಕ್ಟ್ಸ್ ಇಂದೆಲ್ಲ ಸ್ಮಾಲ್ ಕ್ಲಿಪ್ಸ್ ಗಳೆಲ್ಲ ಅದು ರೆಡಿ ಆಗಿದೆ. ಅದು ಒಂಥರ ಪ್ರೋಟೋಟೈಪ್ ಅಂತ ಹೇಳ್ಬೋದು. ನೆಕ್ಸ್ಟ್ ಅದಿನ್ನು ತುಂಬಾ ದೊಡ್ಡದಾಗಿ ರೆಡಿ ಆಗುತ್ತೆ. ಹೆಚ್ಚು ಕಮ್ಮಿ ಒಂದು ಟ್ರೆಂಡ್ ಸೆಟ್ ಮಾಡೋ ಲೆವೆಲ್ಗೆ ನಾವು ಪ್ಲಾನ್ ಮಾಡಿದ್ವಿ. ಹಾಯ್, ನಾನು ನಿಮ್ಮ ಸರಿಗಮಪ ಜ್ಞಾನ ಗುರುರಾಜ್. ನಮ್ಗೆ ಫಿಲಂಗೆ ಅವಕಾಶ ಕೊಟ್ಟಿದ್ದಕ್ಕೆ ಅನುಶ್ರೀ ಅಕ್ಕಂಗೆ ಥ್ಯಾಂಕ್ ಯು. ಮತ್ತೆ ನಂಗೆ ಅಪ್ಪು ಸರ್ ಅಂದ್ರೆ ತುಂಬಾ ಇಷ್ಟ. ಅಪ್ಪು ಸರ್ ಫಿಲಂ ಅಂದ್ರೆ ನಂಗೆ ಬಂದಿತ್ತು ಭಾಗ್ಯ. ಥ್ಯಾಂಕ್ ಯು. ಬೇಕು ಅಂದ್ರೆ ಈ ಪವರ್ ಸ್ಟಾರ್ ಬೆರೆಗೆ ತೋಟವನು
ನೂರಾರು ಕೋಟಿ ಜನಗಳ ಆಸೆನ ಹರಕೆನ ಹುಟ್ಟು ತರ್ತಾ ಇದೆ ಅಂದ್ರೆ ತಪ್ಪಾಗಲ್ಲ. ಸಂಸ್ಕೃತದಲ್ಲಿ ಒಂದು ಮಾತಿದೆ, ನಾಸಂ ಕರ್ತ ಗುರುಕರ್ತ ಹರಿಕರ್ತ ಅಂತ. ಈ ಸಿನಿಮಾದಲ್ಲಿ ನಾನೇನೂ ಮಾಡ್ತಾ ಇಲ್ಲ. ನಿಮ್ಗೆಲ್ಲ ಗೊತ್ತೇ ಇದೆ, ಡೈರೆಕ್ಟರ್ ಒಂದ್ ಸಿಚುಯೇಷನ್ ನ ಹೇಳ್ತಾರೆ, ಅದ್ರ ಎಮೋಷನ್ಸ್ ನ ಅರ್ಥ ಮಾಡ್ತಾರೆ. ಇದ್ರಲ್ಲಿ ಆಕ್ಚುಲಿ ಏನಾಯ್ತು ಅಂದ್ರೆ, ಈ ಸ್ಥಾನದಲ್ಲಿ ನಾನು ಇವತ್ತು ಕೂತಿದ್ದೀನಿ ಈ ಚೇರ್ ಮೇಲೆ ಅಂದ್ರೆ ಆ ಒಂದು 4 ಲೈನ್ ಕಾರಣ. ನಾನು ಅದನ್ನ ಹೇಳಕ್ ಇಷ್ಟಪಡ್ತೀನಿ, ನಿಮ್ ಒಪ್ಪಿಗೆ ಇದ್ರೆ. ಎಲ್ಲರೂ ಇದೆಯಾ ಲಬ್ಡಬ್ ಲಬ್ಡಬ್ ಅಂತ ಬಡ್ಕೊಂಡ್ರಿ, ನನ್ ಇದೆಯಾ ಅಪ್ಪು ಅಪ್ಪು ಅಂತ ಬಡ್ಕೊಳತ್ತೆ. ನನ್ಗೆ ಅಪ್ಪನೂ ದೇವ್ರೆ ಅಪ್ಪನೂ ದೇವ್ರೆ. ಅಪ್ಪ ನಂಗೆ ಜನ್ಮ ಕೊಟ್ರು, ಅಪ್ಪು ನಂಗೆ ದೃಷ್ಟಿ ಕಟ್ರು. ಅಪ್ಪ ಅಂದ್ರೆ ಆಕಾಶ, ಅಪ್ಪು ಅಂದ್ರೆ ಸಂತೋಷ. ಇದೇ 4 ಲೈನ್ ನಾನು ಬರ್ದು ಇದು ಕಂಟಿನ್ಯೂ ಆಗಿದೆ. ಮಿಕ್ಸಿಂಗ್ ಲೆವೆಲ್ ಅಲ್ಲಿ ತನಕ ಬಂದಿದೆ, ಮಾಸ್ಟರಿಂಗ್ ಮಿಕ್ಸಿಂಗ್ ಆಗ್ತಾ ಇದೆ. ಈ 4 ಲೈನ್ ನಾನು ಬರ್ಕೊಟ್ಟೆ, ಸರಿಗೆ ಇಷ್ಟ ಆಯ್ತು. ನನಗೆ ಇಂತ ಸಣ್ಣ ಪ್ರತಿಭೆ, ನಾನು ಇನ್ನೂ ಕಲಿತಾ ಇರುವಂತ ಪ್ರತಿಭೆ ಕರೆದು ಅವಕಾಶ ಕೊಟ್ಟಿದ್ದಾರೆ ಸರ್. ಖಂಡಿತವಾಗೂ ನಾನು ನಿಮ್ ನಂಬಿಕೆನ ಉಳಿಸ್ಕೊತೀನಿ. ನನ್ನ ಕೈಲಾದ ಪ್ರಯತ್ನ ಮಾಡಿ ಒಳ್ಳೆ ಔಟ್ಪುಟ್ ಕೊಡ್ತೀನಿ. ನಂಗೆ ಸರ್ ಹೇಳಿರೋದು ಇಷ್ಟೇ, ಈ ಸಿನಿಮಾದಲ್ಲಿ ಸಂಗೀತ ಒಂದು ಝೋನ್ ನ ಕ್ರಿಯೇಟ್ ಮಾಡ್ಬೇಕು. ಅಂದ್ರೆ ಯಾವ ತರ ಅಂದ್ರೆ, ಈ ಚಿತ್ರದಲ್ಲಿ ಬರೋ ಎಲ್ಲಾ ದೃಶ್ಯಕ್ಕೂ ಸಂಗೀತ ಜೀವ ತುಂಬಬೇಕು, ಸಂಗೀತ ಉಸಿರಾಗ್ಬೇಕು. ನಾನ್ ಏನ್ ಅನ್ಕೊಂಡಿದೀನಿ ಅಂದ್ರೆ, ಈ ಸಿನಿಮಾದಲ್ಲಿ ಬರೀ ಸಂಗೀತ ಮಾತ್ರ ಮಾಡೋದಲ್ದಲೆ ಎಲ್ಲ ಆ ದೃಶ್ಯಕ್ಕೆ ಒಂದ್ ಜೀವ ಕೊಡ್ಬೇಕು. ಆಮೇಲೆ ಸಂಗೀತ ಮಾಡೋದು ಅಂದ್ರೆ ಬರೀ ಹಾಡ್ನ ರಚನೆ ಮಾಡೋದಲ್ಲ, ಒಂದು ಅದಕ್ಕೆ ಜೀವ ಕೊಡ್ಬೇಕು ಅಂತ. ನಂಗೆ ಮಾತಾಡೋಕ್ ಅಷ್ಟೆಲ್ಲ ಸ್ವಲ್ಪ ಆಲ್ರೆಡಿ ನಡೀತಾ ಇದೆ ಸರ್, ಕೆಲಸ ನಡೀತಾ ಇದೆ. ಹಾ ಸರ್, ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಬರುತ್ತೆ ಸರ್. ಈ ಅಪ್ಪ ಅಂದ್ರೆ ಆಕಾಶ, ಅಪ್ಪು ಅಂದ್ರೆ ಸಂತೋಷ ಆಲ್ಬಮ್ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ ಸರ್. ನನಗೆ ಒಂದಿನ ಒಂದು ಅಭಿಮಾನಿ ಫೋನ್ ಮಾಡಿದ್ರು ಸರ್. ಎಷ್ಟು ಎಮೋಷನಲ್ ಆಗಿ ಮಾತಾಡಿದ್ರು ಅಂದ್ರೆ ಸರ್, ನನಗೆ ಅವತ್ತು ಅನ್ಸ್ತು, ನನಗೆ ಏನೂ ಬೇಡಪ್ಪ, ನಂಗೆ ಯಾವ ಪ್ರಶಸ್ತಿನೂ ಬೇಡ, ನಾನ್ ಗೆದ್ದೆ ಅಪ್ಪ ಪರಮಾತ್ಮ ಅಂತ ನಾನು ಅವತ್ತು ಮಾತಾಡ್ಕೊಂಡೆ. ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು ಸರ್. ನಾನು ರಂಗಭೂಮಿಗೆ ಹೆಜ್ಜೆ ಇಟ್ಟು 1.5 ವರ್ಷ ಆಯ್ತು. ನಂದು ಸೂರ್ಯ ಸರ್ದು ಜರ್ನಿ ಸ್ಟಾರ್ಟ್ ಆಗಿದ್ದು ಒಂದು ನಾಟಕ ಮಾಡೋವಾಗ, ಅಲ್ಲಿಂದ ಸ್ಟಾರ್ಟ್ ಆಗ್ಬಿಟ್ಟು ಇಲ್ಲಿವರೆಗೂ ಬಂದಿದ್ದೀವಿ. ಮೈನ್ಲಿ ನನ್ಗೆ ಈ ರೋಲ್ ಕೊಟ್ಟಿರೋ ಸೂರ್ಯ ಸರ್ಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಅದಾದ್ಮೇಲೆ ಮುಖ್ಯವಾಗಿ ನಿಮ್ಮೆಲ್ಲರದ್ದು ಸಹಕಾರ, ಬೆಂಬಲ, ಅದಾದ್ಮೇಲೆ ಅದಕ್ಕಿಂತ ಮುಖ್ಯವಾಗಿ ಆಶೀರ್ವಾದ ಬೇಕು ಅಂತ ಕೇಳ್ಕೊಂತೀನಿ ಸಿನಿಮಾಟೋಗ್ರಫರ್ ಆಗಿ. ಇದಕ್ ಮುಂಚೆ ನಾನೊಂದು 5 ಸಿನಿಮಾ ಅಲ್ಲಿ ಅಸಿಸ್ಟೆಂಟ್ ಆಗಿ ಮಾಡಿದೀನಿ. ಸೊ ಡೈರೆಕ್ಟ್ರು ಥ್ರೂ ಕಾಂಟ್ಯಾಕ್ಟ್ ನನ್ನ ಪಿಕ್ ಮಾಡಿ ಮಾತಾಡಿ, ನಾವು ಇದಕ್ ಮುಂಚೆನೂ ಬೇರೆಯವ್ರ ಹತ್ರ ಮಾತಾಡಿ ನಾವು ಕೂತ್ ಮಾತಾಡಾಗ ಒಂದು ರ್ಯಾಪು ಸೆಟ್ ಆಗುತ್ತೆ, ನಮ್ಗೆ ವೇವ್ ಲೆಂತ್ ಮ್ಯಾಚ್ ಆಗುತ್ತೆ ಅಂತ ಒಂದು ಅನ್ಕೊಂಡು, ಅವ್ರಿಗೂ ಅನ್ಸಿ ಸರಿ ನಾವೇ ಮಾಡೋಣ, ವರ್ಕ್ ಮಾಡೋಣ ಅಂತ ಹೇಳಿ ಕತೆ ಎಲ್ಲ ಒಂದು 2 ಸತಿ ಕೂತು ಡಿಸ್ಕಷನ್ಸ್ ಎಲ್ಲ ಮಾಡಿ, ಸರಿ ಇದು ಆಕ್ಚುಲಿ ಇನ್ನೂ ಪೂಜೆ ಮುಂಚೆನೆ ಆಗ್ಬೇಕಿತ್ತು, ಬಟ್ ಕಾರಣಾಂತರಗಳಿಂದ ಆಗ್ಲಿಲ್ಲ. ಇವತ್ತು ಅನ್ಕೊಂಡಿದೀವಿ ಪೂಜೆ. ಸರ್ ಹೇಳ್ದಂಗೆ ರಿಲೀಸ್ ಡೇಟ್ ಕೂಡ ಅನೌನ್ಸ್ ಮಾಡಿ, ನೀವು ಎಲ್ಲರೂ ಕೇಳ್ತಿದ್ರು ಬೆಳಗ್ಗೆ ಬಂದಾಗ ಎಲ್ಲ, ಏನು ಓಪನಿಂಗ್ ಪೂಜೆ ದಿನಾನೇ ರಿಲೀಸ್ ಡೇಟ್ ಹಾಕ್ಬಿಟ್ಟಿದೀರಾ ಅಂತ. ಅವರು ಅಷ್ಟು ಅದೇ ಪರ್ಟಿಕ್ಯುಲರ್ ಡೇಟ್ಗೆ ರಿಲೀಸ್ ಮಾಡ್ಬೇಕಂತ ಹಠ ತೊಟ್ಟು ಶುರು ಮಾಡ್ತಾ ಇದೀವಿ. ವಿ ನೀಡ್ ಆಲ್ ಬ್ಲೆಸ್ಸಿಂಗ್ಸ್ ಎಲ್ಲರಿಗೂ. ಥ್ಯಾಂಕ್ ಯು.